ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ನೀವು ಈ ರೇಷೋ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಖಂಡಿತ ಲಾಸ್ ಮಾಡ್ಕೋತೀರ. ನೀವು ಯಾವುದಾದ್ರೂ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡೋಕ್ಕೂ ಮುಂಚೆ ಈ ರೇಷೋ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ದುಡ್ಡು ಖಂಡಿತ ಲಾಸ್ ಆಗುತ್ತೆ. ಹಾಗಾದರೆ ಯಾವ್ಯಾವ ರೇಷೋ ಬಗ್ಗೆ ನಾವು ತಿಳ್ಕೋಬೇಕು, ಮ್ಯೂಚುವಲ್ ಫಂಡ್ನ ಅನಾಲಿಸಿಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ ಈ ವಿಡಿಯೋನ ಪೂರ್ತಿ. ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಕೆಲವೊಂದು ರೇಷೋಸ್ನ ನೋಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ರೇಷೋ. ಸ್ಟ್ಯಾಂಡರ್ಡ್ ಡಿವಿಯೇಷನ್ ರೇಷೋ ಇದನ್ನು ಹೇಳುತ್ತೆ ಮ್ಯೂಚುವಲ್ ಫಂಡಲ್ಲಿ ನೀವು ಇನ್ವೆಸ್ಟ್ ಮಾಡೋ ಫಂಡಲ್ಲಿ ರಿಸ್ಕ್ ಎಷ್ಟಿದೆ, ರಿವಾರ್ಡ್ ಎಷ್ಟಿದೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಲಾರ್ಜ್ ಕ್ಯಾಪ್ ಮತ್ತು ಒಂದು ಸ್ಮಾಲ್ ಕ್ಯಾಪಲ್ಲಿ 1,000 ಇನ್ವೆಸ್ಟ್ ಮಾಡಿದ್ದಾರೆ ಅನ್ಕೊಳ್ಳಿ. ಲಾರ್ಜ್ ಕ್ಯಾಪು 18% ರಿಟರ್ನ್ ಕೊಟ್ಟಿದೆ, ಸ್ಮಾಲ್ ಕ್ಯಾಪು 26% ರಿಟರ್ನ್ ಕೊಟ್ಟಿದೆ. ಈಗ ಮಾರ್ಕೆಟ್ ಏನಾದರೂ ಕೆಳಗಡೆ ಬಿದ್ದರೆ ಲಾರ್ಜ್ ಕ್ಯಾಪಲ್ಲಿ ನಿಮ್ದು 1,000 ಇದ್ದಿದ್ದು 820 ಆಗುತ್ತೆ. ಅದೇ ಸ್ಮಾಲ್ ಕ್ಯಾಪಲ್ಲಿ 1,000 ಇದ್ದಿದ್ದು 740 ಆಗುತ್ತೆ. ಅದೇ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋದರೆ ನಿಮ್ಮ ಒಂದು 1,000 ಇದ್ದಿದ್ದು ಲಾರ್ಜ್ ಕ್ಯಾಪಲ್ಲಿ 1,180 ಆಗುತ್ತೆ. ಅದೇ ಸ್ಮಾಲ್ ಕ್ಯಾಪಲ್ಲಿ ನಿಮ್ದು 1,000 ಇದ್ದಿದ್ದು 1,260 ಆಗುತ್ತೆ. ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ರಿಸ್ಕ್, ರಿವಾರ್ಡ್ ಆ್ಯಂಡ್ ವಾಲಟಾಲಿಟಿ ಈ ಮೂರು ಹೇಗಿದೆ ಅನ್ನೋದನ್ನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ರೇಷೋ ಹೇಳುತ್ತೆ. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕರೆಕ್ಟಾಗಿ ಚೆಕ್ ಮಾಡಿ. ಸೆಕೆಂಡು ಶಾರ್ಪ್ ರೇಷೋ. ಶಾರ್ಪ್ ರೇಷೋ ಇದನ್ನು ಹೇಳುತ್ತೆ ರಿಸ್ಕ್ ಫ್ರೀ ರಿಟರ್ನ್ ಎಷ್ಟಿದೆ ಅಂತ, ಅಂದರೆ ರಿಸ್ಕ್ ತೆಗೆದುಕೊಳ್ಳದೇ ಎಷ್ಟು ಪರ್ಸೆಂಟ್ ರಿಟರ್ನ್ನ ಕೊಟ್ಟಿದೆ ಅಂತ. ಈಗ ಫಾರ್ ಎಕ್ಸಾಂಪಲ್, ಸ್ಮಾಲ್ ಕ್ಯಾಪಲ್ಲಿ 26% ರಿಟರ್ನ್ ಸಿಕ್ಕಿದೆ ಅಂದರೆ ರಿಸ್ಕ್ ಫ್ರೀ ರಿಟರ್ನ್ ಅಂದರೆ ಶಾರ್ಪ್ ರೇಷೋ 4 ಇದೆ ಅಂದರೆ 26ರಲ್ಲಿ 4ನ ಮೈನಸ್ ಮಾಡಿದರೆ 22 ಇತ್ತು. ಈ 22 ರಿಸ್ಕ್ ತೊಗೊಂಡು ಮಾರ್ಕೆಟಲ್ಲಿ ರಿಸ್ಕ್ ತೊಗೊಂಡು ರಿಟರ್ನ್ ಕೊಟ್ಟಿದೆ. ಇನ್ನು 4% ಏನಿದೆ ಅದು ರಿಸ್ಕ್ ಇಲ್ದೇನೆ ರಿಟರ್ನ್ ಸಿಕ್ಕಿದೆ ಅಂತ. ಅದಕ್ಕೆ ಶಾರ್ಪ್ ರೇಷೋ ಯಾವಾಗಲೂ 1ಕ್ಕಿಂತ ಜಾಸ್ತಿ ಇರಬೇಕು. ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಶಾರ್ಪ್ ರೇಷೋನ ಖಂಡಿತ ಚೆಕ್ ಮಾಡಿ. 1ಕ್ಕಿಂತ ಜಾಸ್ತಿ ಇದ್ದರೆ ಒಳ್ಳೆಯದು. ಮೂರನೇ ರೇಷೋ ಅಲ್ಫಾ ರೇಷೋ. ಅಲ್ಫಾ ರೇಷೋ ಇದನ್ನು ಹೇಳುತ್ತೆ ಬೆಂಚ್ ಮಾರ್ಕ್ಗಿಂತ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ. ಈಗ ಬೆಂಚ್ ಮಾರ್ಕ್ ಅಂದರೆ ನಿಫ್ಟಿ 50 ಸೆನ್ಸೆಕ್ಸ್ ಇದೆಯಲ್ಲ, ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಗಿನ ಎಷ್ಟು ಜಾಸ್ತಿ ರಿಟರ್ನ್ ಕೊಟ್ಟಿದೆ ಅಂತ. ಅಂದರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡ್ನ ಮೀರಿ ರಿಟರ್ನ್ ಕೊಟ್ಟಿದೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ನಾವು ಅಲ್ಫಾ ರೇಷೋನ ಚೆಕ್ ಮಾಡ್ತೀವಿ. ಅಲ್ಫಾ ಯಾವಾಗಲೂ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಅಲ್ಫಾ ಯಾವಾಗಲೂ ಪ್ಲಸ್ಸಲ್ಲಿ ಇರಬೇಕು, ಮೈನಸ್ಸಲ್ಲಿ ಇರಬಾರ್ದು. ಮೈನಸ್ಸಲ್ಲಿದ್ದರೆ ಬೆಂಚ್ ಮಾರ್ಕಿನ ಕಡಿಮೆ ರಿಟರ್ನ್ ಕೊಟ್ಟಿದೆ ಅಂತ ಅರ್ಥ. ಈಗ ನೀವು ಸ್ಮಾಲ್ ಕ್ಯಾಪು ಮತ್ತು ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡೋ ಕಾರಣನೇ ಇಂಡೆಕ್ಸ್ ಫಂಡ್ಗಿನ ರಿಟರ್ನ್ ಜಾಸ್ತಿ ಸಿಗುತ್ತೆ ಅಂತ. ಈಗ ನೀವು ಬೆಂಚ್ ಮಾರ್ಕ್ನೇ ನೀವು ಮ್ಯೂಚುವಲ್ ಫಂಡು ಬೀಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನು ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಿ ಏನು ಲಾಭ ಆಯಿತು. ಅದಕ್ಕೋಸ್ಕರ ಅಲ್ಫಾ ರೇಷೋನ ಖಂಡಿತ ಚೆಕ್ ಮಾಡಿ ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ. ಅಲ್ಫಾ ರೇಷೋ ಯಾವಾಗಲೂ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಕಂಪೇರ್ ಟು ಬೇರೆ ಬೇರೆ ಮ್ಯೂಚುವಲ್ ಫಂಡ್ನ ನೀವು ಕಂಪೇರ್ ಮಾಡಿದ್ರೆ ಅಲ್ಫಾ ಯಾವುದ್ರಲ್ಲಿ ಜಾಸ್ತಿ ಇದೆಯೋ ಅದರಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನು 4ನೇ ರೇಷೋ ಬೀಟಾ ರೇಷೋ. ಬೀಟಾ ರೇಷೋ ಇದನ್ನು ಹೇಳುತ್ತೆ ಫಂಡ್ ಎಷ್ಟು ವೊಲೆಟೈಲ್ ಇದೆ ಅಂತ. ಈಗ ಫಂಡ್ ವೊಲೆಟೈಲ್ ಅಂದರೆ ಒಮ್ಮೊಮ್ಮೆ ಈ ವರ್ಷ 16% ರಿಟರ್ನ್ ಕೊಡ್ತಾ ಮುಂದಿನ ವರ್ಷ 20% ಹೋಗೋದು, ಮತ್ತು ಅದ್ರ ಮುಂದಿನ ವರ್ಷ 25 ಸೀದಾ 15ಕ್ಕೆ ಬರೋದು. ಈ ಥರ ವೊಲೆಟೈಲ್ ಆಗ್ತಾ ಇರುತ್ತೆ ಫಂಡ್. ಇದು ಜಾಸ್ತಿ ವೊಲೆಟೈಲ್ ಇದ್ದರೆ ಇದೊಂದು ರೆಡ್ ಫ್ಲಾಗ್ ಅಂತಲೇ ನೀವು ಹೇಳ್ಬೋದು. ಬೀಟಾ ಯಾವಾಗಲೂ 1ಕ್ಕಿಂತ ಕಡಿಮೆ ಇರಬೇಕು. 1ಕ್ಕಿಂತ ಜಾಸ್ತಿ ಇದ್ದರೆ ಜಾಸ್ತಿ ರಿಸ್ಕ್ ಇದೆ ಅಂತ. ನೀವು ಯಾವುದಾದ್ರೂ ಫಂಡ್ನ ರೀಸೆಂಟಾಗಿ ನೀವು ಯಾವುದಾದ್ರೂ ಫಂಡ್ನ ರಿಟರ್ನ್ ಚೆಕ್ ಮಾಡಿದಾಗ ರಿಟರ್ನ್ ಏನಾದರೂ ಜಾಸ್ತಿ ಇದ್ದರೆ ನಿಮ್ಗೆ ಆ ಫಂಡ್ ಅಟ್ರಾಕ್ಟ್ ಆಗುತ್ತೆ. ಈ ರಿಟರ್ನ್ ಜಾಸ್ತಿ ಕೊಟ್ಟಿದೆ ಅಂತ ನಿಮಗೂ ಆ ಫಂಡು ಅಟ್ರಾಕ್ಟ್ ಆಗುತ್ತೆ. ಆವಾಗ ನೀವು ಅದ್ರದ್ದು ಹೋಗಿ ಬೀಟಾ ಚೆಕ್ ಮಾಡಿ. ಬೀಟಾ ಏನಾದರೂ 1ಕ್ಕಿಂತ ಜಾಸ್ತಿ ಇದ್ದರೆ ಇನ್ನು ಮಾರ್ಕೆಟ್ಗಿಂತ ಹೆವಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದಕ್ಕೋಸ್ಕರ, ಹೆವಿ ರಿಟರ್ನ್ ತೆಗೆಯೋದಕ್ಕೋಸ್ಕರ ಹೆವಿ ರಿಸ್ಕ್ ತೊಗೊಂಡಿದ್ದಾನೆ ಅಂತ. ಈ ಥರ ಹೆವಿ ರಿಸ್ಕ್ ತೊಗೊಂಡಾಗ ನಿಮ್ಗೆ ಒಂದೊಂದು ಸಲ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ, ನಿಮ್ಮ ರಿಟರ್ನ್ 0 ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಬೀಟಾ ಯಾವಾಗಲೂ 1ಕ್ಕಿಂತ ಕಡಿಮೆ ಇರಬೇಕು ಅಂಥ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ. 5ನೇ ರೇಷೋ ಶಾರ್ಟಿನ ರೇಷೋ. ಶಾರ್ಟಿನ ರೇಷೋ ಇದನ್ನು ಹೇಳುತ್ತೆ ಮಾರ್ಕೆಟ್ ಫಾಲ್ನಲ್ಲಿದ್ದರು ಅಂದರೆ ಮಾರ್ಕೆಟ್ ಡೌನ್ ಸೈಡಲ್ಲಿದ್ದರು ನಿಮ್ಮ ಫಂಡು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆಯೋ ಇಲ್ವೋ ಅನ್ನೋದನ್ನು ಶಾರ್ಟಿನ ರೇಷೋ ಹೇಳುತ್ತೆ. ಶಾರ್ಟಿನ ರೇಷೋ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಈ ಶಾರ್ಟಿನ ರೇಷೋ ಎಷ್ಟಿರಬೇಕು ಅಂದರೆ ನೀವು ಬೇರೆ ಬೇರೆ ಮ್ಯೂಚುವಲ್ ಫಂಡ್ನ ಕಂಪೇರ್ ಮಾಡ್ತಿರಲ್ಲ, ಎಲ್ಲದಕ್ಕಿಂತ ಜಾಸ್ತಿ ಯಾವುದಿರುತ್ತೋ ಅಂಥ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ. ನೀವು ಮಾರ್ಕೆಟು ಫಾಲ್ನಲ್ಲಿದ್ದರೆ ನಿಮ್ಮ ಫಂಡು, ನಿಮ್ಮ ಪೋರ್ಟ್ಫೋಲಿಯೋ ಗ್ರೀನ್ ಆಗಿರಬೇಕು. ನಿಮ್ಮ ಪೋರ್ಟ್ಫೋಲಿಯೋ ಯಾವುದೇ ಹೊಡ್ತಾ ಬೀಳಬಾರ್ದು ಅಂದರೆ ಶಾರ್ಟಿನ ರೇಷೋ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಒಳ್ಳೆಯದು. ಅಂದರೆ ನಿಮ್ಮ ರಿಸ್ಕ್ ಅಷ್ಟು ಕಡಿಮೆ ಆಗುತ್ತೆ. ಅಂದರೆ ಮಾರ್ಕೆಟ್ ಡೌನ್ ಸೈಡಲ್ಲಿ ಇದ್ದಾಗಲೂ ಕೂಡ ನಿಮ್ಮ ರಿಟರ್ನು ಚೆನ್ನಾಗೇ ಇರುತ್ತೆ. ಇದನ್ನೇ ಶಾರ್ಟಿನ ರೇಷೋ ಅನ್ನೋದು. ಇನ್ನು 6ನೇ ರೇಷೋ ಟರ್ನ್ ಓವರ್ ರೇಷೋ. ಟರ್ನ್ ಓವರ್ ರೇಷೋ ಇದನ್ನು ಹೇಳುತ್ತೆ ಒಂದು ವರ್ಷದೊಳಗೆ ಎಷ್ಟು ಜನ ಈ ಫಂಡಲ್ಲಿ ಬೈ ಮತ್ತು ಸೆಲ್ ಮಾಡಿದ್ದಾರೆ ಅಂತ. ಅಂದರೆ ಎಷ್ಟು ಜನ ಇನ್ವೆಸ್ಟ್ ಮಾಡಿದರೆ ಎಷ್ಟು ಜನ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತ. ಈಗ ನಾರ್ಮಲಿ ಇಂಡೆಕ್ಸ್ ಫಂಡಲ್ಲಿ 25ರಿಂದ 30% ಇರುತ್ತೆ ಟರ್ನ್ ಓವರ್ ರೇಷೋ. ಅದೇ ಆ್ಯಕ್ಟಿವ್ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. 100% ಏನಾದರೂ ಇದ್ದರೆ ಈ ಫಂಡು ಹೋದ ವರ್ಷಕ್ಕಿಂತ ಈ ವರ್ಷ ಕಂಪ್ಲೀಟ್ಲಿ ಚೇಂಜ್ ಆಗಿದೆ ಅಂತ ಅರ್ಥ. ಅಂದರೆ ತುಂಬ ಜನ ಬೈ ಮತ್ತು ಸೆಲ್ ಮಾಡಿದ್ದಾರೆ ಅಂತ. ಈ ಥರ ಬೈ ಮತ್ತು ಸೆಲ್ ಮಾಡೋದು ಕೂಡ ಒಂದು ನೆಗೆಟಿವ್ ಫ್ಲಾಗೇ ತೋರಿಸುತ್ತೆ. ನೆಗೆಟಿವಿಟಿನೇ ಇಂಡಿಕೇಟ್ ಮಾಡುತ್ತೆ. ನೀವು ಯಾವಾಗಲೂ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಾರಲ್ಲ ಅಂಥ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡೋ ಕಾರಣನೇ ನಿಮ್ಮ ಥಿಂಕಿಂಗು ಲಾಂಗ್ ಟರ್ಮ್ ಇದ್ದಾಗ, ಅಂದರೆ 5 ವರ್ಷ, 10 ವರ್ಷ, 15 ವರ್ಷ ನಿಮ್ಮ ಲಾಂಗ್ ಟರ್ಮ್ ವಿಷನ್ ಇದ್ದಾಗ ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಿಗೆ ಹೋಗ್ಬೋದು. ಅದೇ ನೀವು 2 ವರ್ಷ 3 ವರ್ಷ ಅಂದರೆ ನೀವು ಇಂಡೆಕ್ಸ್ ಫಂಡಲ್ಲಿ ಇರೋದು ವಾಸಿ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಿಗೆ ಹೋಗಲೇಬೇಡಿ. ಅದಕ್ಕೋಸ್ಕರ ನೀವು ಟರ್ನ್ ಓವರ್ ರೇಷೋನ ಖಂಡಿತ ಚೆಕ್ ಮಾಡಬೇಕು. ಇನ್ನು 7ನೇ ರೇಷೋ ಎಕ್ಸ್ಪೆನ್ಸ್ ರೇಷೋ. ಎಕ್ಸ್ಪೆನ್ಸ್ ರೇಷೋ ಯಾವ ಕಾರಣಕ್ಕೆ ತಗೋತಾರೆ ಅಂದರೆ ಆಡಿಟಿಂಗ್ ಮಾಡಬೇಕಾಗತ್ತೆ, ಅಕೌಂಟಿಂಗ್ ಮಾಡಬೇಕಾಗತ್ತೆ, ಫಂಡ್ ಮ್ಯಾನೇಜರ್ಸ್ ಇರ್ತಾರೆ, ಅವ್ರು ಸ್ಯಾಲ್ರಿ ಕೊಡಬೇಕಾಗತ್ತೆ. ಅವ್ರು ನಿಮ್ಮ ಪರವಾಗಿ ಸ್ಟಾಕ್ನ ಅನಾಲಿಸಿಸ್ ಮಾಡಿ ಅವರು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಒಂದು ಟೀಮ್ ಫಾರ್ಮ್ ಆಗಿರುತ್ತೆ, ಅದು ಟೀಮ್ಗೆ ಎಂಪ್ಲಾಯ್ ಸ್ಯಾಲ್ರಿ ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಎಕ್ಸ್ಪೆನ್ಸ್ ರೇಷೋನ ಇನ್ವೆಸ್ಟರ್ಸಿಂದ ತಗೋತಾರೆ. ಅಂದರೆ ನಮ್ಮಿಂದ ತೊಗೊಂಡು ಅವರು ಸ್ಯಾಲ್ರಿ ಕೊಡ್ತಾರೆ. ಎಕ್ಸ್ಪೆನ್ಸ್ ರೇಷೋ ಯಾವಾಗಲೂ 1%ಗಿಂತ ಕಮ್ಮಿ ಇರಬೇಕು.
1%ಗಿಂತ ಕಡಿಮೆ ಇದ್ದರೆ ಒಳ್ಳೆಯದು. ಈಗ ಫಂಡ್ ಟು ಫಂಡ್ ವೇರಿ ಆಗುತ್ತೆ. ಈಗ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಎಕ್ಸ್ಪೆನ್ಸ್ ಎಷ್ಟು ಕಡಿಮೆ ಇರುತ್ತೆ. ಯಾಕಂದರೆ ಇಂಡೆಕ್ಸ್ ಮ್ಯೂಚುವಲ್ ಫಂಡಲ್ಲಿ ಅಂತ ಏನು ಎಕ್ಸ್ಪರ್ಟ್ ಫಂಡ್ ಮ್ಯಾನೇಜರ್ ಬೇಕಾಗಿಲ್ಲ. ಯಾಕಂದರೆ ಅವರು ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಅದನ್ನೇ ರಿಪ್ಲಿಕೇಟ್ ಮಾಡ್ತಾ ಇರ್ತಾರೆ. ನಿಫ್ಟಿ 50 ಏನು ರಿಟರ್ನ್ ಕೊಡುತ್ತೋ ಅದನ್ನೇ ರಿಪ್ಲಿಕೇಟ್ ಮಾಡ್ತಾ ಇರ್ತಾರೆ. ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಇವರು ಸ್ಟಾಕ್ನ ಚೆನ್ನಾಗಿ ಅನಲೈಸ್ ಮಾಡಿ ಯಾವ ಸ್ಟಾಕ್ ಚೆನ್ನಾಗಿ ಮಾಡ್ತಾ ಇದೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು, ಯಾವ ಸ್ಟಾಕು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅದನ್ನು ತೆಗೆಯೋದು, ಮತ್ತು ಆ ಜಾಗಕ್ಕೆ ಇನ್ನೊಂದು ಹೊಸ ಸ್ಟಾಕ್ನ ಆ್ಯಡ್ ಮಾಡೋದು, ಈ ಥರ ಮಾಡಿ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ಕಿಂತ ಆ್ಯಕ್ಟಿವ್ ಮ್ಯೂಚುವಲ್ ಫಂಡಲ್ಲಿ ಅವ್ರಿಗೆ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ. ಇದಕ್ಕೋಸ್ಕರ ಎಕ್ಸ್ಪೆನ್ಸೇಷನ್ ಸ್ವಲ್ಪ ಜಾಸ್ತಿ ತಗೋತಾರೆ. ಆದರೆ ನೀವು 1%ಕಿಂತ ಜಾಸ್ತಿ ಇದ್ದರೆ ಇನ್ವೆಸ್ಟ್ ಮಾಡೋಕೆ ಹೋಗಬೇಡಿ. 1%ಕಿಂತ ಒಳಗಡೆ ಎಕ್ಸ್ಪೆನ್ಸೇಷನ್ ಇರುವಂಥ ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡಿ. ಈ 7 ರೇಷೋಗಳನ್ನ ಏನು ಹೇಳಿದ್ದೀನಿ ಇವು ತುಂಬ ಇಂಪಾರ್ಟೆಂಟು. ಪದೇ ಪದೇ ಹೇಳ್ತಾ ಇದ್ದೀನಿ. ಯಾವುದಾದ್ರೂ ನೀವು ಮ್ಯೂಚುವಲ್ ಫಂಡ್ನ ಸೆಲೆಕ್ಟ್ ಮಾಡೋಕೆ ಮುಂಚೆ ಈ 7 ರೇಷೋನ ಚೆಕ್ ಮಾಡಿ. ಈ 7 ರೇಷೋನ ನೀವು ಗ್ರೋ ಮೊಬೈಲ್ ಆ್ಯಪಲ್ಲಿ ಕೂಡ ಚೆಕ್ ಮಾಡ್ಬೋದು, ಅಥವಾ ನೀವು ಆನ್ಲೈನ್ ಗೂಗಲಲ್ಲಾದರೂ ಚೆಕ್ ಮಾಡ್ಬೋದು. ಒಟ್ಟಿನಲ್ಲಿ ಈ 7 ರೇಷೋನ ಚೆಕ್ ಮಾಡಿನೇ ಇನ್ವೆಸ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.